ಇನ್ನು ದೇಶದಲ್ಲಿ ನಿಷೇಧ ಇರುವ ತಲಾಖ್ ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ. ಬೆಂಗಳೂರಿನಲ್ಲೊಬ್ಬ ವ್ಯಕ್ತಿಯಿಂದ ಸೈಕೋ ರೀತಿಯ ವರ್ತನೆ ತೋರಿದ್ದಾನೆ. ಆತ ಪತಿವರ್ತನೆಯಿಂದ ಬೇಸತ್ತು ಪತ್ನಿ ಠಾಣೆಯ ಮೆಟ್ಟಿಲೇರಿದ್ದಾಳೆ. ವೇಶ್ಯಾವಾಟಿಕೆಗೆ ಒಪ್ಪದ ಹಿನ್ನೆಲೆ 6 ಬಾರಿ ತಲಾಖ್ ಕೊಟ್ಟನಂತೆ ಈತ. ನೊಂದ ಪತ್ನಿ ಬನಶಂಕರಿ ಠಾಣೆಗೆ ದೂರು ಕೊಟ್ಟಿದ್ದಾಳೆ. ಯೂನುಸ್ ಪಾಷಾ ವಿರುದ್ಧ ಪತ್ನಿ ಹಲೀಮಾ ಸಾದಿಯಾ ದೂರು ಕೊಟ್ಟಿದ್ದು, ರಾಜಕಾರಣಿ ಜೊತೆ ಮಲಗಬೇಕು ನೀನು ಅಂತ ಒತ್ತಾಯಿಸ್ತಾನಂತೆ ಈ ನೀಚ. ಅದಕ್ಕೆ ಆಕೆ ಒಪ್ಪಲಿಲ್ಲ ಅಂದಾಗ ಹಿಂಸೆ ಕೊಟ್ಟು ತಲಾಖ್ ಕೊಟ್ಟಿದ್ದಾನೆ ಅನ್ನೋ ಆರೋಪ ಇದೆ. ಜೊತೆಗೆ ಪತ್ನಿಗೆ ಅಬೋರ್ಷನ್ ಮಾಡಿಸಿರುವ ಆರೋಪ ಈತನ ಮೇಲಿದೆ. ಅಷ್ಟೇ ಅಲ್ಲ, ತಲೆಗೆ ಗನ್ನಿಟ್ಟು ಬೆದರಿಸ್ತಾನಂತೆ ಪಾಪಿ ಪತಿ. ಪತ್ನಿ ಮನೆಯವರಿಗೆಲ್ಲ ಮಚ್ಚು ಲಾಂಗು ತೋರಿಸಿ ಬೆದರಿಸ್ತಾನಂತೆ. ನಿಷೇಧ ಆಗಿರುವ ತಲಾಖ್ ಮತ್ತೆ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ. ಈ ನೀಚ ಈತ ಗಂಡನೋ ಅಥವಾ ಎಂಥವನೋ ಗೊತ್ತಿಲ್ಲ, ರಾಜಕಾರಣಿಯ ಜೊತೆಗೆ ನೀನು ಮಲಗಬೇಕು ಅಂತ ಹಿಂಸೆ ಕೊಡ್ತಾನಂತೆ. ಆಕೆ ಒಪ್ಪದೆಲ್ಲ ಇದ್ದಾಗ ತಲಾಖ್ ಅಂದ್ರೆ ಡಿವೋರ್ಸ್ ಕೊಡ್ತೀನಿ ಅಂತ ಆ ಧರ್ಮದಲ್ಲಿ ಇದೆಯಲ್ಲ ತಲಾಖ್ ಅನ್ನುವಂಥದ್ದು, ಅದನ್ನ ಪ್ರಸ್ತಾಪ ಮಾಡ್ತಾನಂತೆ. ಆಕೆಯು ನೋಡಿ ಬೇಸತ್ತು ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಆಕೆಯ ಮನೆಯವ್ರಿಗೂ ಕೂಡ ಗನ್ ತೋರಿಸಿ ಮಚ್ಚು ತೋರಿಸಿ ಬದಲಿಸ್ತಾನಂತೆ ಈ ಪಾಪಿ ಪತಿ. ಯೂನುಸ್ ಪಾಷಾ ಅಂತ ಇವನು ಮಾನಸಿಕ ಅಸ್ವಸ್ಥನ ಸೈಕೋನ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಹೆಂಡತಿಗೆ ಕೊಡಬಾರ್ದು ಕಿರುಕುಳ ಕೊಡ್ತಾ ಇದ್ದಾನೆ. ಈ ಬೆನ್ನಲ್ಲೇ ಆಕೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಮಾನಸಿಕವಾಗಿ ನೊಂದು ಕುಗ್ಗಿ ಹೋಗ್ಬಿಟ್ಟಿದ್ದಾಳೆ ಆಕೆ. ಈತನ ಜೊತೆಗೆ ಇನ್ನು ಬದುಕದ್ ಹೆಂಗೆ ಅನ್ನೋಂಗೆ ಆಗ್ಬಿಟ್ಟಿದೆ ಆಕೆಗೆ. ಈ ಪಾಪಿ ಮದುವೆ ಆಗಿದ್ದಲ್ದೆ ಈತ ಕೆಲವೊಂದು ಕಂಡೀಷನ್ಗಳನ್ನು ಹಾಕ್ತಾನಂತೆ. ಏನಂತ, ನಾನು ನೀನು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗೋಣ ಅಂತಲ್ಲ, ಬದಲಾಗಿ ನಾನು ಹೇಳೋರ ಜೊತೆಗೆ ನೀನು ಸಹಕರಿಸಬೇಕು. ದಿನಕ್ಕೊಬ್ಬ ಹುಡುಗಿರ ಜೊತೆಗೆ ಎಂಜಾಯ್ ಮಾಡ್ತಾನಂತೆ ಇವನು. ಹೆಂಡತಿಯು ಹಂಗೆ ಇರಬೇಕು ಅಂತ ನಿರೀಕ್ಷೆ ಮಾಡ್ತಾನೆ ರಾಕ್ಷಸ. ಪತಿ ಮಾತ್ರ ಅಲ್ಲ, ಅತ್ತೆ ಮಾವನಿಂದಲೂ ನಿರಂತರ ಟಾರ್ಚರ್ ಅಂತ ಈಗ ಆತನ ಹೆಂಡತಿ ಕಂಪ್ಲೇಂಟ್ ಮಾಡಿದ್ದಾಳೆ. ಮಸಾಜ್ ಮಾಡುವಂತೆ ಸೊಸೆಗೆ ಮಾವ ಡಿಮ್ಯಾಂಡ್ ಮಾಡ್ತಾನಂತೆ. ಓದಕ್ಕೆ ಹಿಂಸೆ ಆಗುತ್ತೆ. ದಿನನಿತ್ಯ ಮಾವನಿಗೆ ಬಾಡಿ ಮಸಾಜ್ ಮಾಡ್ಬೇಕಂತೆ ಈಕೆ. ಅತ್ತೆ ಮಾವನಿಂದಲೂ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ. ಓಕೆ, ಆಕೆ ಮಾತ್ರ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟಿದ್ದಾಳೆ. ಈ ಕಡೆ ಗಂಡ ತಾಳಿ ಕಟ್ಟಿರೋ ಗಂಡ ನೆಟ್ಟಿಗಿಲ್ಲ. ಅತ್ತೆ ಮಾವನು ಕೂಡ ಈ ರೀತಿಯ ಕಿರುಕುಳ ಕೊಡ್ತಾ ಇದ್ದಾರೆ. ನ್ಯಾಯ ಕೊಡಿಸಿ ಅಂತ ಅಂಗಲಾಚ್ತಾ ಇದ್ದಾಳೆ. ಕೇಸನ್ನ ಇದೀಗ ಬನಶಂಕರಿ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ದಿನಕ್ಕೊಬ್ಬ ಹುಡುಗಿರ ಜೊತೆ ಆತ ಚೆಲ್ಲಾಟ ಆಡ್ತಾನೆ. ಮನೆಗೆ ಹೋದ್ರೆ ಮಾವ ನೆಟ್ಟಿಗಿಲ್ಲ. ಮಾವ ತಂದೆ ಸ್ಥಾನದಲ್ಲಿರುವಂಥವನು ಹಲ್ಕಟ್ ಕೆಲಸ ಮಾಡ್ತಾ ಇದ್ದಾನೆ. ಇಲ್ಲಿ ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಅಜಯ್ ನೀಡ್ತಾರೆ. ಅಜಯ್, ಸಿನಿಮಾ ಧಾರಾವಾಹಿಗಳಲ್ಲಿ ನೋಡ್ತಾ ಇದ್ವಲ್ಲ, ಅಂತಹ ಪರಿಸ್ಥಿತಿ ರಿಯಲ್ ಲೈಫಲ್ಲೂ ಬಂದ್ಬಿಟ್ಟಿದ್ಯಾ ಅಂತ? ಖಂಡಿತವಾಗ್ಲೂ ವಿದ್ಯಾ, ಈಗಾಗ್ಲೇ ಏನು ಓರ್ವ ಮಹಿಳೆ ಏನಿದ್ದಾರೆ ಅವರು ಕೂಡ ಈಗಾಗ್ಲೇ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಏನಂದ್ರೆ ಈಗಾಗ್ಲೇ ವಿಚಾರಗಳಲ್ಲಿ ನನ್ ಗಂಡ ನನಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೂಡ ಕೊಡ್ತಾ ಇಲ್ಲ, ಜೊತೆಗೆ ಇಲ್ಲಿ ಬೇರೆಯವರ ಜೊತೆ ನೀನು ಲೈಂಗಿಕ ಕ್ರಿಯೆ ಮಾಡಬೇಕು ಅಂತ ಹೇಳಿ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಮಾವ ಏನಿದ್ದಾರೆ ಅವರು ಕೂಡ ನನಗೆ ವಿಪರೀತವಾದಂತಹ ಲೈಂಗಿಕ ಕಿರುಕುಳವನ್ನ ಕೊಡ್ತಿದ್ದಾರೆ. ಅವರು ಕೂಡ ನನಗೆ ಒಂದ್ ರೀತಿಯಾದಂತಹ ತೊಂದರೆಯನ್ನ ಕೊಡ್ತಾರೆ. ಮತ್ತೆ ನನಗೆ ಮಸಾಜ್ ಮಾಡು ಅಂತ ಹೇಳಿ ಕೂಡ ಹೇಳ್ತಾರೆ. ಇದರ ಜೊತೆಗೆ ಡೌರಿ ಇನ್ನು ಕೂಡ ಸಾಕಷ್ಟು ಬಾರಿ ನಮಗೆ ಆ ಒಂದು ವಿಚಾರವಾಗೂ ಕೂಡ ಏನು ಹಲ್ಲೆಯನ್ನ ಮಾಡಿದ್ದಾರೆ. ಮತ್ತೆ ಆ ಒಂದು ವಿಚಾರವಾಗಿ ಅವಾಚ್ಯ ಶಬ್ದಗಳಿಂದ ನಿಲ್ಸಿದ್ದಾರೆ. 2021 ಜೂನ್ ಅಲ್ಲಿ ಕೂಡ ನಮಗೆ ಮದುವೆ ಆಗಿದೆ. ಆಗಿಂದನೂ ಕೂಡ ಇದೇ ರೀತಿಯಾದಂತಹ ತೊಂದರೆಯನ್ನ ಕೊಡ್ತಿದ್ದಾರೆ. ಸಾಕಷ್ಟು ಬಾರಿ ರಾಜಿ ಪಂಚಾಯಿತಿಯನ್ನು ಮಾಡಿಸಿದ್ರು ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗ್ಲೇ ಆ ಒಂದು ಮಹಿಳೆ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಆ ಮಹಿಳೆ ಗಂಡ ಇಂದಾನೆ ಆತನಿಗೂ ಕೂಡ ಈಗಾಗ್ಲೇ ಪೊಲೀಸರು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆತನ ಸ್ಟೇಟ್ಮೆಂಟ್ ಕೂಡ ತಗೊಳ್ಳೋದಕ್ಕೂ ಕೂಡ ಈಗಾಗ್ಲೇ ಪೊಲೀಸರು ಸಹ ಮುಂದಾಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಈಕೆ ಸ್ಟೇಟ್ಮೆಂಟ್ ಮೇಲೆ ಕೂಡ ಈಗಾಗ್ಲೇ ಪೊಲೀಸರು ಕೂಡ FIR ಮಾಡಿದ್ದಾರೆ. ಇದು ನಿಜಾನ ಅಥವಾ ಯಾವ ರೀತಿ ಅಂತ ಹೇಳಿ ಆಕೆಗೂ ಕೂಡ ಈಗಾಗ್ಲೇ ಆ ನೋಟಿಸ್ ಕೊಟ್ಟು ಆಕೆಗೂ ಕೂಡ ಕರ್ಸಿ ಈಗ ಆಕೆ ಬಳಿ ಇರುವಂತ ಕೆಲವೊಂದು ಎವಿಡೆನ್ಸ್ ಗಳನ್ನು ಕೂಡ ಈಗಾಗ್ಲೇ ಪೊಲೀಸರು ಕೂಡ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಒಟ್ನಲ್ಲಿ ಹೇಳೋದಾದ್ರೆ ಗಂಡ ಹೆಂಡತಿ ಜಗಳ ಇದು ಮನೇಲಿ ಇರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಈ ರೀತಿಯಾದಂತ ಒಂದು ಆರೋಪಗಳು ನಿಜಕ್ಕೂ ಕೂಡ ನಿಜಾನ ಅಥವಾ ಏನು ಅಂತ ಹೇಳಿ ಈಗಾಗ್ಲೇ ಪೊಲೀಸರ ತನಿಖೆ ನಂತರವೇ ಇದೆಲ್ಲವೂ ಕೂಡ ಹೊರ ಬರ್ಬೇಕಾಗಿದೆ ವಿದ್ಯಾ. ಧನ್ಯವಾದ ಡೀಟೇಲ್ಸ್ಗೆ.